ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಒಂದು 2 ಸ್ಪೆಷಲ್ ರೆಸಿಪಿಯನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಒಂದು ಮಾವಿನ ಹಣ್ಣಿನ ಐಸ್ ಕ್ರೀಮ್, ಹಾಗೆ ಇನ್ನೊಂದು ಮಾವಿನ ಹಣ್ಣಿನ ಕುಲ್ಫಿ. ಐಸ್ ಕ್ರೀಮನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮಾವಿನ ಹಣ್ಣಿನ ಪಲ್ಪನ್ನು ತೊಗೊಳ್ತಾ ಇದ್ದೀನಿ. ಒಂದು 300 ಗ್ರಾಮು ಸಿಹಿಯಾದ ಮಾವಿನ ಹಣ್ಣು ತೊಗೋಬೇಕು. ಹಾಗೆ ಇಲ್ಲಿ ನಾನು 1/3 ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನ ಗ್ರೈಂಡ್ ಮಾಡಿಬಿಟ್ಟು ತಿಕ್ಕಾಗಿ ಪೇಸ್ಟನ್ನು ಮಾಡ್ಕೊಂಡು ಬರಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನು ಇದು ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ, ಮಾವಿನ ಹಣ್ಣು ಮತ್ತು ಕಂಡೆನ್ಸ್ಡ್ ಮಿಲ್ಕಿಂದು. ನಾನಿಲ್ಲಿ ಒಂದು ಬೌಲನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು 250 ml ಬರುತ್ತೆ ಇದು. ಕ್ರೀಮನ್ನು ಈಗ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಬೀಟ್ ಮಾಡ್ಕೊಂಡಾಯ್ತು. ಈಗ ನಾವು ಮಾಡ್ಕೊಂಡಿದ್ದಂಥ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಮಾವಿನ ಹಣ್ಣು ಮತ್ತು ಕ್ರೀಮನ್ನು 2 ಸೇರಿಸಿ ಬೀಟ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮನೆಯಲ್ಲಿಯೇ ಎಷ್ಟು ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ಕೋಬಹುದು ಅಂತ ಅಂದು. ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಮಾವಿನ ಹಣ್ಣಿನ ಕಲ್ಲರೇ ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈಗ ಬೀಟ್ ಮಾಡ್ಕೊಂಡಾಯ್ತು. ಒಂದು ಸಾಫ್ಟ್ ಪೀಕ್ ಕೂಡ ಬಂದಿದೆ, ನೋಡ್ಬೋದು ನೀವು. ಇದನ್ನು ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ. ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಇದು. ನೋಡಿ, ಇದೀಗ ರೆಡಿಯಾಗಿದೆ. ಮೋಲ್ಡಿಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ಅದರ ಒಂದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ಮನೆಯಲ್ಲಿಯೇ ಮಾಡೋದ್ರಿಂದ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಮೇಲ್ಗಡೆ ಈ ಥರ ಲೆವೆಲ್ಲಾಗಿ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಒಂದು ಸರಿ ಟ್ಯಾಪ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ. ಹಾಗೆ ಫ್ರೀಝರಲ್ಲಿ ಇದನ್ನು 3ರಿಂದ 4 ಗಂಟೆ ಇಟ್ಟರೆ ಸಾಕು. ಜಾಸ್ತಿ ಫ್ರೀಸ್ ಆಗಬಾರ್ದು ಇದು. 3ರಿಂದ 4 ಗಂಟೆ ಆದರೂ ಸಾಕು. ಸಾಫ್ಟಾಗಿರೋ ಐಸ್ ಕ್ರೀಮ್ ಬರುತ್ತೆ. ಇದನ್ನು ಅಲ್ಯೂಮಿನಿಯಂ ಫಾಯಿಲಲ್ಲಿ ಕವರ್ ಮಾಡಿಬಿಟ್ಟು ಫ್ರೀಝರಲ್ಲಿ 3ರಿಂದ 4 ಗಂಟೆ ಇಡ್ತೀನಿ. ನನ್ನೆಲ್ಲ ರೆಸಿಪಿಗಳನ್ನ ತಪ್ಪದೆ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ನೋಡಿ, ಈಗ 3ರಿಂದ 4 ಗಂಟೆ ಆಗಿದೆ. ಬನ್ನಿ ತೆಗೆದು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಐಸ್ ಕ್ರೀಮ್ ಸ್ಕೂಪಲ್ಲಿ. ಬನ್ನಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ಬೋದು ಅಂತ ಅಂದು. ಈ ರೆಸಿಪಿ ನೀವು ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ.
ನೋಡಿದ್ರಲ್ಲ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಹಾಗೆ ಇವತ್ತಿನ ಎರಡನೇ ರೆಸಿಪಿ ಮಾಡ್ತಾ ಇದ್ದೀನಿ, ಮಾವಿನ ಹಣ್ಣಿನ ಕುಲ್ಫಿ. ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿರೋದ್ರಿಂದ ಈ ಥರ ತಣ್ಣಗಿರೋ ಐಸ್ ಕ್ರೀಮ್ ಕುಲ್ಫಿಯನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಭಮ್ ಹಾಲು. ಅದು ಗಟ್ಟಿಗೆ ಬರುತ್ತೆ, ಹಾಗಾಗಿ ಇದು ಕುದ್ದುಬಿಟ್ಟು 1/4 ಲೀಟ್ರ್ ಹಾಕಬೇಕು. ಹಾಗೆ ಇನ್ನೊಂದು ಕಡೆ ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ಪಲ್ಪೆಲ್ಲ ತೆಕ್ಕೊಳ್ಳೋಣ. ಈ ಮಾವಿನ ಹಣ್ಣು 300 ಗ್ರಾಮ್ ಇದೆ. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನೇ ತಗೊಳ್ಳಿ. ನೋಡಿ, ನಾನು ಅದರ ಪಲ್ಪೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಾವು ಅವಾಗ ಸುಲಭವಾಗಿ ಪಲ್ಪೆಲ್ಲ ತೆಕ್ಕೊಳ್ಬೋದು. ನೋಡಿ, ಇಷ್ಟು ಪಲ್ಪೆಲ್ಲ ತೊಗೊಂಡಿದ್ದೀನಿ. ಹಾಲೀಗ ಕುದೀತಾ ಇದೆ, ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ನೋಡಿ, ಕಮ್ಮಿ ಆಗ್ತಾ ಇದೆ, ಸುತ್ತ ಕೆನೆಯನ್ನು ಕಟ್ಕೊಳ್ತಾ ಇದೆ. ಇನ್ನೊಂದು ಸ್ವಲ್ಪ ಕುದಿಬೇಕು. ಇದು ಹಾಲನ್ನು ತಿರುಗಿಸ್ಕೊಳ್ತಾ ಇರಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಆಗಲಿ ಇದು. ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ಪಲ್ಪು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ನೈಸಿಗೆ ನಾನು ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ನೀರು ಹಾಕಿಲ್ಲ, ಒಂದು ಡ್ರಾಪು ನೀರು ಹಾಕಬಾರ್ದು ಇದಕ್ಕೆ. ನೋಡಿ, ಹಾಲು ಎಷ್ಟೊಂದು ಕಮ್ಮಿ ಆಗಿದೆ ಅಂತ ಅಂದು. ಫ್ಲೇಮ್ನ ಲೋ ಮಾಡಿಕೊಂಡು 1/3 ಕಪ್ಪು ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಒಂದು 3-4 ನಿಮಿಷ ತಿರುಗಿಸ್ತಾ ಇರೋಣ, ಇಲ್ಲ ಅಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡಿ, ಇದು ಆಗಿದೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆ ಇನ್ನೊಂದು ಕಡೆ ನಾವು ರುಬ್ಕೊಂಡಂಥ ಪಲ್ಪ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಹಾಲೆಲ್ಲ ತಣ್ಣಗಾಗಿದೆ. ಈಗ ಒಂದು ಜಾರಿಗೆ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ. ಪೂರ್ತಿ ತಣ್ಣಗಾಗಬೇಕು ಹಾಲು. ಈ ಕೆನೆ ಎಲ್ಲ ತೆಗೆದು ಹಾಕ್ಕೊಡಿ. ಹಾಗೆ ಒಂದು 1/4 ಟೀ ಸ್ಪೂನು ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪರಿಮಳ ತುಂಬ ಚೆನ್ನಾಗಿರುತ್ತೆ ಕುಲ್ಫಿನಲ್ಲಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ನಾವೊಂದು ಬೌಲಲ್ಲಿ ಪಲ್ಪ್ ತೊಗೊಂಡಿದ್ವಲ್ಲ, ಅದಕ್ಕೆ ಈ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಾವಿನ ಹಣ್ಣಿನ ಸಿಹಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಸಿಹಿ ಸಾಕಾಗತ್ತೆ. ನಿಮಗೆ ಇನ್ನೂ ಸಿಹಿ ಬೇಕು ಅಂದರೆ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೋಬೋದು. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ಇರಬೇಕು ಇದು ಕುಲ್ಫಿಗೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಈಗ ಕುಲ್ಫಿ ಮೋಲ್ಡಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಕುಲ್ಫಿ ಮೋಲ್ಡಿಗೆ ಮ್ಯಾಂಗೋ ಕುಲ್ಫಿ ಮಿಕ್ಸನ್ನು ಹಾಕ್ಕೊಂಡು 6ರಿಂದ 8 ಗಂಟೆ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಸಂಜೆ ಮಾಡಿಟ್ಬಿಟ್ರೆ ಮರುದಿನ ಬೆಳಗ್ಗೆಗೆ ಕುಲ್ಫಿ ರೆಡಿಯಾಗಿರುತ್ತೆ. ಓವರ್ನೈಟ್ ಇಟ್ಬಿಟ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾಪ್ ಇರುತ್ತೆ, ಅದನ್ನೆಲ್ಲ ಮುಚ್ಚಿಬಿಟ್ಟು ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಗಳನ್ನ ಇಟ್ಟರೆ ಆಯಿತು, ಕುಲ್ಫಿ ರೆಡಿ ಆಗುತ್ತೆ. ಮೋಲ್ಡೇ ಬೇಕು ಅಂತ ಏನಿಲ್ಲ, ಮನೇಲಿ ಕಪ್ಸ್, ಟೀ ಕುಡಿಯೋ ಕಪ್ಸ್ ಇರುತ್ತಲ್ಲ, ಅದಕ್ಕೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕುಲ್ಫಿನ ನಾನು ಫ್ರೀಝರಲ್ಲಿ ಇಡ್ತೀನಿ. ಓವರ್ನೈಟ್ ಬಿಟ್ಟಿದ್ದೀನಿ. ಬೆಳಗ್ಗೆ ಆಗೋಷ್ಟರಲ್ಲಿ ಕುಲ್ಫಿ ರೆಡಿಯಾಗಿರುತ್ತೆ. ನೋಡಿ, ಈಗ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ಮೋಲ್ಡನ್ನು ತೆಗೆದುಬಿಟ್ಟು 1-2 ನಿಮಿಷ ಬಿಟ್ಟು ತೆಗೆದ್ರೆ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ.
ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.